ಅನ್ಯಾಯದ ವಿರುದ್ಧ ನೀವು ಧ್ವನಿ ಎತ್ತಿದ್ದೀರಾ, ಸಾಕಷ್ಟು ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮೂಲಕ ಪೋಸ್ಟ್ ಮಾಡಿದ್ದೀರಾ. ಸದ್ಯಕ್ಕೆ ರಮ್ಯಾ ಅವರು ವಿಚಾರ ಇರ್ಬೋದು, ನೀವು ಗಮನಕ್ಕಿರುತ್ತೆ, ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಇರ್ಬೋದು. ಈಗಾಗಲೇ ಅಷ್ಟು ಜನ ಸೈಬರ್ ಕಂಪ್ಲೇಂಟ್ ಏನು ಕೊಟ್ಟಿದ್ರು ಅವ್ರು ಕೂಡ ಅರೆಸ್ಟ್ ಆಗಿರುವಂಥದ್ದು. ಈ ವಿಚಾರ ಒಂದು ಸೆಲೆಬ್ರಿಟಿ ಅಂತ ಬಂದಾಗ ಆಗುತ್ತೆ, ಅದೇ ಹೆಣ್ಣು ಮಗು ಒಂದಕ್ಕಾದಾಗ ಅವ್ರ ಪರ ಯಾರು ನಿಂತ್ಕೊಳೋದಿಲ್ಲ. ಇಲ್ಲ, ಅವರೇ ಕಂಪ್ಲೇಂಟ್ ಮಾಡೋದಿಲ್ಲ. ಈ ಥರ ತುಂಬ ಸಮಸ್ಯೆ ಇದೆ. ಸೊ ಹಾಗಾಗಿ ನಿಮಗೆ ಇದನ್ನು ಬದಲಾಯಿಸಬೇಕು ಅಂತ ನಾವು ಅಂದ್ಕೊಂಡ್ರೆ ಇದರಲ್ಲಿ ಬೇಕಾದಷ್ಟು ಕೂತ್ಕೊಂಡು ಯೋಚನೆ ಮಾಡಬೇಕಾಯ್ತು. ನನಗೆ ಕಾಣಿಸಿದ್ದು ಇವತ್ತು ಮಾತಾಡ್ತಾ ಅದನ್ನೇ ಹೇಳಿದೆ ನಾನು. ಹೆಣ್ಣನ್ನು ನಾವು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು. ಅಲ್ಲಿ ತನಕ ನಾವು ಇದೇನೂ ಬದಲಾಗೋದಿಲ್ಲ. ಇವತ್ತಿಗೂ ಅತ್ಯಾಚಾರಗಳು ನಡೀತಾನೆ ಇವೆ, ಇವತ್ತು ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಯಾವಾಗ ಬದಲಾಗತ್ತಿದ್ದಲ್ಲ, ಹೆಣ್ಣನ್ನು ನೋಡೋ ದೃಷ್ಟಿಕೋನ ಬದಲಾಯಿಸಬೇಕು, ಎಜುಕೇಟ್ ಮಾಡಬೇಕು. ಮಕ್ಕಳ ಹಂತದಿಂದ, ಚಿಕ್ಕ ಮಕ್ಕಳ ಹಂತದಿಂದ ಎಜುಕೇಟ್ ಮಾಡಬೇಕು. ಸೊ ಸುಮಾರು ಕೆಲಸ ಆಗ್ತದೆ. ಸಿನಿಮಾ ಅದಕ್ಕೆ ಒಂದು ತುಂಬ ಪ್ರಭಾವಶಾಲಿ ಮಾಧ್ಯಮ. ಸಿನಿಮಾ ಮೂಲಕ ಆ ಥರದ ಸಿನಿಮಾಗಳಾಗಬೇಕು. ಸೊ ಹೆಣ್ಣನ್ನು ಸಮಾನಲ್ಲ ಕಾಣುವಂಥ, ಅವಳಿಗೆ ಅವಳದ್ದೇ ಆದ ಜೀವನ ಇದೆ ಅಂತ ಅದನ್ನು ಗುರುತಿಸುವಂಥ, ಗೌರವಿಸುವಂಥ ಒಂದು ಮನಸ್ಥಿತಿನ ಬೆಳೆಸಬೇಕು ಹೆಣ್ಮಕ್ಳಲ್ಲಿ. ಸೊ ಅವಳ ಒಪಿನಿಯನ್ಗೆ ಬೆಲೆ ಕೊಡುವಂಥ ಒಂದು ಇದು ಬಂತು ಅಂತಂದರೆ ಎಲ್ಲೂ ಆ ದೌರ್ಜನ್ಯ, ಬಲಾತ್ಕಾರ ಇವೆಲ್ಲ ಇರೋದಿಲ್ಲ ಅಂತ ನನಗನ್ಸುತ್ತೆ. ಸೊ ಎಜುಕೇಷನ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಎಲ್ಲದರ ಮೂಲಕ, ವಿದ್ಯೆ ಮೂಲಕ, ಅಷ್ಟೊಂದು ನೀವು ಪುಸ್ತಕಗಳನ್ನು ಓದಿದ್ರೆ ಎಜುಕೇಷನ್ ಬರಬೇಕು ಅಂತಲೇ ಎಲ್ಲ ಥರದ ಮೂಲಕ. ಈಗ ಸಿನಿಮಾ ಕೂಡ ಒಂದು ಎಜುಕೇಷನ್ನ ಮಾಡಲು ಅಂತ. ಸೊ ಹೀಗೆ ಎಜುಕೇಟ್ ಮಾಡಬೇಕಾಗತ್ತೆ. ಈಗ ಯಾರು ಈ ಥರದನ್ನ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸಿಚುವೇಶನ್ ಏನು ಅಂತ, ಏನಾಗಿದೆ, ಅವ್ರು ಏನು ಕಮೆಂಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಅವ್ರು ಏನೇ ಹೇಳಿದ್ರು ಅವ್ರಿಗೆ ಏನು ಅನ್ಸಿದ್ದು ಅದನ್ನು ಹೇಳೋ ಹಕ್ಕಿದೆ ಅವರಿಗೆ. ಅದನ್ನು ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೆ. ಒಬ್ಬ ನಟ, ಒಬ್ಬ ಅಭಿಮಾನಿ, ಇದು ಒಂದು ತುಂಬ 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 ಒಳ್ಳೆಯ ಸಂಬಂಧ. ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತಲೇ ಕರೆದ್ರು. ಯಾಕೆ ಕರೆದ್ರು? ಯಾಕಂದರೆ ಅವರು ಅಷ್ಟು ಮುಖ್ಯ ಅಂತ ಅವ್ರಿಗೆ ಗೊತ್ತಿತ್ತು, ಅನಿಸಿತ್ತು. ಸಿನಿಮಾಗೆ ಒಬ್ಬ ನಟನ ಕೆರಿಯರ್ ಮುಂದಕ್ಕೆ ಹೋಗೋದಕ್ಕೆ ಜೊತೆಗೆ ಸಿನಿಮಾ, ಅವ್ರ ಜೊತೆಗೆ ಒಬ್ಬ ನಟನ ಜೊತೆಗೆ ಸಿನಿಮಾನು ಬೆಳೀತಾ ಹೋಗುತ್ತೆ. ಸಿನಿಮಾನು ಹೆಚ್ಚು ಸಿನಿಮಾಗಾಗ್ತದೆ. ಸಿನಿಮಾ ಒಂದು ವ್ಯಾಪಾರವಾಗಿ ಕೂಡ ಬೆಳೆಯುತ್ತೆ. ಸಿನಿಮಾ ಒಂದು ಮಾಧ್ಯಮವಾಗಿ ಕೂಡ ಬೆಳೆಯುತ್ತೆ. ಸಿನಿಮಾ ಉಳಿಯುತ್ತೆ. ನೆಕ್ಸ್ಟ್ ಬಂದು ಸಿನಿಮಾ ಮಾಡೋರ್ಗೆ ಒಂದು ಆಡಿಯನ್ಸ್ ಇರುತ್ತೆ. ಸೊ ಈ ಥರ ದೊಡ್ಡ ಒಂದು ಇಂಟರ್ ರಿಲೇಟೆಡ್ ಸಂಬಂಧ, ತುಂಬ ಒಳ್ಳೆಯ ಸಂಬಂಧ. ಈ ಥರದ್ರಲ್ಲಿ ನಾವು ರಾಜ್ಕುಮಾರ್ ಅವರು ಅಂತ ಒಂದು ಮಟ್ಟನ ಹುಟ್ಟು ಬಂದಿದ್ದೀವಿ. ಸೊ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಸೊ ಇವೆರಡೂ ರಾಜ್ಕುಮಾರ್ ಎಷ್ಟು ಕೇರ್ಫುಲ್ಲಾಗಿ ಕಾಯ್ಕೊಂಡ್ಬಂದಿದ್ರು ಅಂದರೆ, ಅವ್ರ ಅಭಿಮಾನಿಗಳು ಏನೇ ಮಾಡಿದ್ರು ಇವ್ರು ಅದಕ್ಕೆ ಟಕ್ಕಂತ ರಿಯಾಕ್ಟ್ ಮಾಡೋರು. ಸೊ ಅವ್ರು ಏನಾದ್ರು ಎಡವಟ್ಟು ಮಾಡಿದಾಗ, ತಪ್ಪು ಮಾಡಿದಾಗ ಕೆಲವು ಸಲ ಆಗ್ತಾಯಿತ್ತು. ಈಗ ಒಬ್ಬ ನಟನ ಅಭಿಮಾನಿ ಅಂದರೆ ಇನ್ನೊಬ್ಬರನ್ನೇ, ನಾನು ಅದೇ ಹೇಳ್ತಾ ಇದ್ದೆ, ಈಗ ಮತ್ತೆ ಅದನ್ನೇ ಹೇಳಿದೆ. ತಾಯಿ ಪ್ರೀತಿಯಿಂದ ನನ್ನ ತಾಯಿನ ಪ್ರೀತಿಸಿ ಅಂದರೆ ಇನ್ನೊಬ್ಬರ ತಾಯಿನ ದ್ವೇಷಿಸೋದು ಮಾತ್ರ ಪ್ರೇಮ ಅಲ್ಲ. ಸೊ ನನ್ನ ತಾಯಿನ ಪ್ರೀತಿಸೋದು ನನ್ನ ಕೈಲಿದೆ ಅಂತ. ಇನ್ನೊಬ್ಬರ ತಾಯಿ ಇನ್ನೊಬ್ಬರಿಗೆ ತಾಯಿ ಅಲ್ವಾ? ಸೊ ಖಂಡಿತ ಇಬ್ಬರು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಒಬ್ಬ ನಟ, ಒಬ್ಬ ಫ್ಯಾನ್ ಅಂತ ಅಂದ್ಕೊಂಡ್ರೆ, ಯಾಕಂದರೆ ತುಂಬ ಎಮೋಷನಲ್ ಸಂಬಂಧ ಕೂಡ ಅದು. ಸೊ ಇಷ್ಟೊಂದು ಭಾವುಕ ಸಂಬಂಧ ಇರಬೇಕಾದ್ರೆ ಈ ಥರ ತಪ್ಪುಗಳು ನಡೆಯೋದಕ್ಕೆ ಅವಕಾಶಗಳು ಬೇಕಾದಷ್ಟಿರ್ತವೆ. ಸೊ ಅದನ್ನು ಮುಂಚೆನೇ ಗುರುತಿಸ್ಕೊಂಡು ಜಾಗೃತವಾಗಿದ್ದರೆ ನಟನಿಗೂ ಒಳ್ಳೆಯ ಹೆಸರು, ಅಭಿಮಾನಿಗಳಿಗೂ ಒಳ್ಳೆಯ ಹೆಸರು. ಅದರಿಂದ ಆ್ಯಕ್ಚುಲಾಗಿ ತುಂಬ ಪ್ರೊಡಕ್ಟಿವ್ ರಿಲೇಷನ್ಶಿಪ್ ಅದು. ಸೊ ಅದರಿಂದ ಬೇಕಾದಷ್ಟು ಕನ್ಸ್ಟ್ರಕ್ಟಿವ್ ಆಗಲಿಕ್ಕೆ ಸಾಧ್ಯ. ತುಂಬ ಒಳ್ಳೊಳ್ಳೆ ಕೆಲಸಗಳು ಆಗ್ಲಿಕ್ಕೆ ಸಾಧ್ಯ. ಆಗ್ತಾ ಇವೆ ಸುಮಾರು ಒಳ್ಳೊಳ್ಳೆ ಕೆಲಸಗಳು. ಈ ಅಭಿಮಾನಿ ಸಂಘಗಳೇ ಬೇಕಾದಷ್ಟು ಮಾಡ್ತಾ ಇವೆ. ಈಗ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳೆಲ್ಲ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾವೆ. ಸೊ ಆ ಥರ ಈಗ ದರ್ಶನ್ ಅಭಿಮಾನಿಗಳ ಸಂಘದಿಂದನೂ ಕೋವಿಡ್ ಟೈಮಲ್ಲಿ ಸುಮಾರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಸೊ ಈ ಥರ ಕನ್ಸ್ಟ್ರಕ್ಟಿವ್ ಆಗಿ ಮಾಡಿದಾಗ ನಾವು ರಾಜ್ಕುಮಾರ್ ಅವ್ರ ಮಟ್ಟವನ್ನು ಬಿಟ್ಟು ಬಂದವರಲ್ವಾ, ಅದನ್ನೇ ನಾವು ರೆಫರೆನ್ಸ್ ಆಗಿ ಇಟ್ಕೋಬೇಕು. ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೆ. ಮಣಿರತ್ನಂ ಸಿನಿಮಾ ಮಾಡಿದ್ದು ಯಾಕೆ ಫಸ್ಟ್ ಸಿನಿಮಾ ಮಾಡಿದ್ರು? ಬಾಲು ಮಹೇಂದ್ರ ಯಾಕೆ ಇಲ್ಲಿ ಫಸ್ಟ್ ಸಿನಿಮಾ ಮಾಡಿದ್ರು? ಅವರದೇ ನನಗೆ ಹೇಳಿದ್ದು. ಕನ್ನಡ ಆಡಿಯನ್ಸ್ ತುಂಬ ಮೆಚೂರ್ಡ್ ಆಡಿಯನ್ಸ್ ಅಂತ ನಮ್ಮ ಒಪಿನಿಯನ್. ಇಲ್ಲಿ ಒಪ್ಸಿದ್ರೆ, ಕನ್ನಡ ಆಡಿಯನ್ಸ್ನ ಒಪ್ಸಿದ್ರೆ ನಾವು ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಎಲ್ಲಿ ಬೇಕಾದ್ರೂ ಸಿನಿಮಾ ಮಾಡ್ಬೋದು, ಯಾವ ಆಡಿಯನ್ಸ್ ಬೇಕಾದ್ರೂ ಮೆಚ್ಚಿಸ್ಬೋದು ಅಂತ. ಅಷ್ಟು ಪ್ರಬುದ್ಧವಾದ ಪ್ರೇಕ್ಷಕ ವರ್ಗ ನಾವು. ಸೊ ಆ ಘನತೆಯನ್ನು ಉಳಿಸ್ಕೋಬೇಕು ಅಂದ್ರೆ ತುಂಬ ಜವಾಬ್ದಾರಿಯಿಂದ ವರ್ತಿಸಬೇಕಾದ್ರೆ ಎಲ್ಲ ಹಂತದಲ್ಲೂ. ಅದು ಹೆಣ್ಣು ಮಕ್ಕಳನ್ನ ಟೀಕಿಸೋದಂತೂ ನಿಜವಾಗ್ಲೂ ವೈದ್ಯವಾಗಿ ಟೀಕಿಸೋದಂತೂ ತುಂಬ ದೊಡ್ಡ ತಪ್ಪು ಅಂತಾನೆ ಅನಿಸುತ್ತೆ. ಸಂದರ್ಭದಲ್ಲೂ ಕೂಡ ಅವ್ರು ಏನೇ ಹೇಳಿದ್ರು ಸಹ ಅದನ್ನ ಟೀಕಿಸೋದಕ್ಕೆ ನಮಗೆ ಅದು ಸರಿಯಲ್ಲ. ಸರ್, ಕೊನೆಯ ಪ್ರಶ್ನೆ, ಫ್ಯಾನ್ಸ್ ವಾರ್ ಮಧ್ಯೆ ನೀವು ಯಾವತ್ತಾದ್ರೂ ಸಿಲುಕೊಂಡಿದ್ದೀರಾ? ಕಹಿ ಘಟನೆ ಅನುಭವಿಸಿದ್ದೀರಾ ಯಾವತ್ತಾದ್ರೂ? ಅಂದ್ರೆ ಗೊತ್ತಿಲ್ಲ. ನಾನು ಆ ಥರ ಯಾವುದೇ ನಟರ ಫ್ಯಾನ್ ಆರ್ಗನೈಸೇಷನ್ಗೂ ಆ ಥರ ದೊಡ್ಡ ಸ್ಟಾರ್ಗಳ ಸಿನಿಮಾನೇ ಮಾಡಲಿಲ್ಲ. ಫಸ್ಟು ಮಾಡಿದ್ದಿಲ್ಲ, ಪುಟ್ಟ ಸಿನಿಮಾಗಳಷ್ಟೇ. ನನಗೆ ಫ್ಯಾನ್ಸ್ ಅಂತ ಯಾರೂ ಇಲ್ಲ. ಸೊ ಹಾಗಾಗಿ ಆ ಥರದ ಒಡನಾಟ ತುಂಬ ಕಡಿಮೆನೆ. ಫ್ಯಾನ್ಸ್ ಜೊತೆಗೆ, ಬೇರೆ ಫ್ಯಾನ್ಸ್ ಜೊತೆಗೂ ಒಡನಾಟ ತುಂಬ ಕಡಿಮೆ. ಯಾಕಂದರೆ ಅವ್ರ ಜೊತೆ ಕೆಲಸನೇ ಮಾಡಿಲ್ಲ ಅಂದಾಗ ಅವ್ರ ಬಗ್ಗೆ ಏನೂ ಒಪಿನಿಯನ್ ಹೇಳೋ ಅವಶ್ಯಕತೆಯೂ ನನಗೆ ಬಂದಿಲ್ಲ. ಸೊ ಹಾಗಾಗಿ ನಾನೇನೋ ಬಾಯ್ ಬಿಟ್ಟು ನನಗೆ ಅನ್ಸಿದ್ದು ಸರಿ ಅನ್ಸೋದು ನಾನು ಹೇಳಿ ಅದಕ್ಕೆ ಅವ್ರ ಕೋಪ ಮಾಡ್ಕೊಳ್ಳೋದವೆಲ್ಲ ಏನೂ ಆಗೇ ಇಲ್ಲ ನನಗೆ. ಸೊ ನನಗೆ ಹೊರಗಡೆ ನಿಂತ್ಕೊಂಡು ಹಿಂಗೆ ಅನಿಸ್ತಾ ಇದೆ, ಹಂಗೆ ಹೇಳಿದ್ದೀನಿ ಅಷ್ಟೇ. ಈ ಬಾಸ್ ಅನ್ನುವಂತಹ ಟೈಟಲ್ಗೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಗಲಾಟೆಗಳು ಆಗಿವೆ. ಸೊ ಈ ಬಾಸಿಸಮ್ ಅನ್ನುವಂಥದ್ದು ನಿಮಗೆ ಎಷ್ಟು ವಿಶ್ಲೇಷಣೆ ಮಾಡೋದಂದ್ರೆ ಹೌ ಕ್ಯಾನ್ ಯು ಎಕ್ಸ್ಪ್ಲೈನ್? ನಾನು ದೇವರನ್ನೇ ನಂಬಲ್ಲ. ಸೊ ಯಾವ ಗುರುವನ್ನು ನಂಬಲ್ಲ. ಅರಿವೇ ಗುರು ನಮಗೆ.
ಯಾಕಂದ್ರೆ ನಮ್ಮ ಮುಂದಿನ ದೊಡ್ಡ ದೊಡ್ಡ ಫಿಲಾಸಫರ್ಸು ಮುಂಚೆ ಇದ್ದವ್ರೆಲ್ಲ ಹೇಳಿದ್ದಾರೆ, ಅರಿವೇ ಗುರು ಅಂತ ಹೇಳಿದ್ದಾರೆ, ನಮ್ಮ ಬಸವಣ್ಣ ಇದ್ದಿದ್ದಾರೆ, ಇವರೆಲ್ಲರೂ ಯಾರೂ ಅಷ್ಟೇ ನನ್ನನ್ನು ಗುರು ಅಂತ ಸ್ವೀಕರಿಸು ಅಂತ ಹೇಳಲೇ ಇಲ್ಲ. ಎಲ್ಲ ಮನುಷ್ಯರು ಸಮಾನ ಅಂತ. ಸೊ ನಮ್ಮದು ಪ್ರಜಾಪ್ರಭುತ್ವ, ಸಮಾನತೆಯ ನಾಡು, ಸಮಾನತೆಗೆ ಒತ್ತು ಕೊಡಬೇಕು, ಎಲ್ಲರೂ ಸಮಾನ ಅಂತ. ಇವತ್ತು ನನ್ನ ಜೊತೆ ಕೆಲಸ ಮಾಡೋರು ಎಲ್ರಿಗೂ ಅವರ ವೈಯಕ್ತಿಕವಾಗಿ ಅವರ ಕೆಲಸ ಇಟ್ಕೊಂಡು ಅವ್ರ ಆ ಕೆಲಸಕ್ಕೆ ಅದರದ್ದೇ ಆದ ಘನತೆ ಇದೆ. ಸೊ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಒಂದೇ ಇರುವಾಗ ಈಗ ಸಿನಿಮಾ ಅಂದರೆ ಪ್ರೀತಿ ಕೊಡ್ತಾರೆ ಅಂದರೆ ಅದು ಪ್ರೀತಿ ಅಷ್ಟೇ. ನನ್ನನ್ನು ಪ್ರೀತಿಸ್ತಾರೆ, ಅವ್ರು ಪ್ರೀತಿಸೋದಕ್ಕೋಸ್ಕರ ನಾನು ಅವರ ಆರಾಧ್ಯ ದೈವ ಆಗಿಬಿಡಲ್ಲ ಅಂತ ಹೇಳ್ತಾರೆ ಪದದಲ್ಲಿ, ಬಟ್ ನಿಜವಾಗ್ಲೂ ಅದು ಆಗಬಾರ್ದು ಅಂತ ನನಗನ್ಸುತ್ತೆ. ಆ ಥರದಿಲ್ಲೇ ಬರೋದು, ಎಲ್ಲರೂ ಸಮಾನವಾಗಿರ್ಬೇಕು. ಅವರೆಲ್ಲ ಸಿನಿಮಾ ಪ್ರೇಕ್ಷಕರು, ಸಿನಿಮಾ ಅಭಿಮಾನಿಗಳವರಲ್ಲ. ಸೊ ಅದು ವೈಯಕ್ತಿಕ, ನಮ್ಮಲ್ಲಿ ಅದೊಂದು ಸಮಸ್ಯೆ ಇದೆ. ಯಾಕಂದರೆ ದೇವ್ರನ್ನ ಹೆಂಗೆ ತಗೊಂಬಂದು ಹಂಗೆ ದೇವರ ಜಾಗದಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಕೂರಿಸಿ ನಮ್ಮ ಬಿಸ್ನೆಸ್ಗಳು ಮಾಡ್ಕೊತೀವಿ. ಮೋದಿನ ಕೂರಿಸಿಲ್ವಾ, ಹಂಗೆ ಕೂರಿಸಿ ಅವ್ರ ವ್ಯಾಪಾರ ನಡೆಸ್ಕೊತಾ ಇರ್ತಾರೆ ಅಲ್ಲಿ. ಸೊ ಅದು ಓಕೆ, ಸಿನಿಮಾಗೆ ವರ್ಕು ಆಗುತ್ತೆ. ಈಗ ಒಂದು ಸ್ಟಾರ್ಡಮ್ ಬಿಲ್ಡಪ್ ಆದಾಗ ಒಂದು ಸ್ಟಾರ್ಗೋಸ್ಕರ ಒಂದು ಫ್ಯಾನ್ ಬೇಸ್ ಸೃಷ್ಟಿ ಆಗುತ್ತೆ, ಅದರಿಂದ ಸಿನಿಮಾ ಒಂದಿರುತ್ತೆ. ಓಕೆ, ಎಲ್ಲಿವರೆಗೂ ಅದು ಕನ್ಸ್ಟ್ರಕ್ಟಿವ್ ಆಗಿರುತ್ತೋ, ಎಲ್ಲಿವರೆಗೂ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇರ್ತೋ ಅಲ್ಲಿವರೆಗೂ ಓಕೆನೆ. ಬಟ್ ಅದು ಯಾವಾಗ ಈ ಥರ ಇನ್ನೊಬ್ರಿಗೆ ತೊಂದರೆ ಕೊಡುವಂಥ ಹಂತಕ್ಕೆ ಬಂದ್ಬಿಡುತ್ತೆ, ಆವಾಗ ಅದು ತಪ್ಪು. ಸೊ ಅದನ್ನು ತಿದ್ದುಕೋಬೇಕು. ಅದರ ಜವಾಬ್ದಾರಿ ಇಬ್ಬರಿಗೂ ಇರುತ್ತೆ, ನಟರಿಗೂ ಇರುತ್ತೆ, ಅಭಿಮಾನಿಗಳಿಗೂ ಇರುತ್ತೆ. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಕಿಶೋರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.